ಮಸಾಲೆ ಸಹ ಉಂಟು, ಎಲ್ಲ ಉಂಟು. ಇಂಥವರಿಗೆ ನಮ್ಮ ಯಾವುದೇ ಸರ್ಕಾರ ಇರಲಿ, ಇಂಥವರಿಗೆ ಸಪೋರ್ಟ್ ಮಾಡಬೇಕು. ಸುಬ್ರಹ್ಮಣ್ಯ ಗಣಪತಿ ಹತ್ರ ಒಬ್ಬರು ಕೂಡ ನೀರಿಗೆ ಬಿದ್ದು ಮೃತಪಟ್ಟಿದ್ದಾನೆ. ನಮ್ಮ ದೇಶಕ್ಕೆ ತುಂಬ ದುಃಖದ ಇದೆ. ಇಂಥ ನೀರಿಗೆಲ್ಲ ಯಾರು ಹೋಗಬೇಡಿ. ಎಲ್ಲ ತಾಯಂದಿರಿಗೆ ಒಂದೊಂದು ಮಕ್ಕಳು ತುಂಬ ತೊಂದರೆ ಆಗ್ತದೆ. ಅದರಿಂದ ಆದಷ್ಟು ಜಾಗೃತಿ ನೀಡಿ. ಎಲ್ರಿಗೂ ಕಷ್ಟ, ನಿಮಗೂ ಕಷ್ಟ, ಇವರಿಗೂ ಕಷ್ಟ, ಬರೋರಿಗೂ ಕಷ್ಟ. ಎಲ್ಲ ಮಕ್ಕಳನ್ನು ಮತ್ತೆ ಕಳ್ಕೊಂಡ್ರೆ ಮೇಲೆ ನಿಮಗೆ ಅನುಭವ ಈಗ ಗೊತ್ತಾಗೋದಿಲ್ಲ. ಸರ್ಕಾರ ಇಂಥವರಿಗೆ ಹೆಲ್ಪ್ ಮಾಡಬೇಕು. ಯಾಕಂದರೆ ಇವರ ಜೀವದ ಆಸೆ ಬಿಟ್ಟು ಇಷ್ಟೊತ್ತಿಗೆ ಬಂದು ಇಲ್ಲಿ ನೀರಿಗಿಳಿದು ಒಂದೇ ಇದರಲ್ಲಿ ಎಲ್ದು ಆ ಜೀವ ಇದು ಬಾಡಿಯನ್ನು ಮೇಲೆತ್ತಿದ್ದಾರೆ. ಯಾವುದೇ ಸರ್ಕಾರ ಇರಲಿ, ಇಂಥವರಿಗೆ ಸಪೋರ್ಟ್ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಸ್ನೇಹಿತರೆ, ಈಗ ನನಗೆ ರಾತ್ರಿ ಒಂದು ಕಾಲ್ ಬರ್ತದೆ. ಸುಬ್ರಹ್ಮಣ್ಯ ಕಡಪದ ಹತ್ರ ಒಬ್ಬರು ಹುಡುಗ ನೀರಿಗೆ ಬಿದ್ದು ಮೃತಪಟ್ಟಿದ್ದಾನೆ. ಅವನ ದೇಹ ಸಿಗದೆ ತುಂಬ ದುಃಖದಲ್ಲಿದ್ದಾರೆ ಕುಟುಂಬದವರು. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ನಾವು ರಾತ್ರಿ ಈಗ ಹೋಗ್ತಾ ಇದ್ದೇವೆ. ಆದಷ್ಟು ಬೇಗ ಆ ದೇಹ ಸಿಗಲಿ, ಎಲ್ಲರ ಪ್ರಾರ್ಥನೆಯೊಂದಿಗೆ ಬೇಗ ಸಿಗಲಿ ಅಂತ ಎಲ್ಲರೂ ಪ್ರಾರ್ಥಿಸ್ಕೊಳ್ಳಿ ಅಂತ ಎಲ್ರಿಗೂ ನಾನು ಕೈ ಮುಗಿ ಕೇಳ್ತೇನೆ. ಬರಿಕೋಲೆ ಬಾಕಿದಲ್ಲಿ ಇದೆಯಲ್ಲ ಫೈರ್ದಾರ ಕಲ್ಲುಗುಲಿ అడిగిన రూపాడండా ఇరుకొడతారా आपल्याला रोप का ना पुरा सुलभ जाएगा आपण रोप करतात तपासात तर आपल्याला वाटतं ना बघा लाईन म्हणतात मस्त रोपतात तोड जाते पाठे पुरा आपण अरे पडले चालू बोले तिरतर काल तू आणि ह्याच्यात पुरा लाईन जाते पडले ಸ್ವಲ್ಪ ಅಲ್ಪ ಹುಡುಕಿದ್ದೀರಾ
ಮುರ್ಕಿದ ಅವ್ರು ಹೋಗ್ತಿದ್ರೆ ಅಲ್ಲೇ ಮಲಗಿದಲ್ಲ ಕಲ್ತೆ ಮೆತ್ತಂತಲೇ ಕಲ್ತೆ ಮೆತ್ತು ಓಕೆ ಸ್ಪಾಟ್ ಬರೀದಿಲ್ಲ ಬಳ್ಳಾರಿ ಉಳ್ಳಿ ऊपर आते हो अंचे आते हो मस्त बुडून दिచ్చు ఈశ్వరనా ఇంచు ఇంచు ఇంచులు तिचे पोपेर अडी पोपेर तू यार गे इथे पोपेर पोत बसर कर इर लाइट पाडोची हर्षणी पाप पक्कडे मारिपोइन इर पक्कडे पोयला कांत चिकन टाइट काटतीत बैदे रे लाइट पाडले गेले ನಲ್ಪ ಫೀಟ್ ಅದೇ ಅಣ್ಣ ಈಗ ಕೊಂಚ ಲೈಟ್ ಪಾಡೊಂದು ಪ್ಲಾಗಲ ಮಿತ್ತು ಲೈಟ್ ಮಾಡೋಣ ಹಾಂ ನೆಟ್ ಲೈಕ್ ಬರ್ತೀನಿ ಕರೆಕ್ಟ್ ಕರೆಕ್ಟ್ ಏನಾವೇನಿ ಮೆಲ್ಲ ಮೆಲ್ಲ ಗೇಜ್ ಮಾತ್ರ ಉಂಟು ಮೆಲ್ಲದಿಲ್ಲ ಉಂಡು ಉಂಟು ಕೊರಿಯಾ ಕೊರಿಯಾ ಉಂಟು ಕಣ ಇನ್ನೊಂದಿಲ್ಲ ಇನ್ನು ಲೈಟ್ ಪಾಡೋచ్చు ಇನ್ನು ಲೈಟ್ ಆಫ್ ಮಾಡ್ಲಿ ಲೈಟ್ ಆಫ್ ಸರ್ ಆರ್ನ ಲೈಟ್ ಆಫ್ ಹಾಂ ಮಂಡ್ಯ ಸರ್ ಹಾಂ ಅಂಚೆ ನಿಧಾನ ಹೋಯ್ಪಲೆ ಸ್ಪೀಡ್ ಹೋಯ್ಪಡ್ಚಿ ಚೂರು ಸೈಡ್ ಬಿಡ್ಲೆ ಈ ನಿಕ್ಲು ಇರೋ ಚೂರು
ಈ ಬಲ್ಲುನ ಇಂಚಿ ಮಾಡುದು ಪಕ್ಕ ಬಂದಾಗ ಇತ್ತೆ ಬರ್ಚಿ ಇಂಚಿ ಮಾಡಿ ಫೋನ್ ಸ್ನೇಹಿತರು, ಇವತ್ತು ಕಡಬ ತಾಲೂಕು ಹಾಗೆ ಐತೂರು ಗ್ರಾಮದಲ್ಲಿ ಒಂದು ಹುಡುಗ ಆಕಸ್ಮಿಕವಾಗಿ ಜಾರಿ ಬಿದ್ದು ವಿದ್ಯಾಲಯಕ್ಕೆ ಬಂದಿರ್ಬೋದು, ಆದರೆ ಆಕಸ್ಮಿಕ ಆಗಿರ್ಬೋದು. ಆ ಹುಡುಗ ನೀರಿಗೆ ಬಿದ್ದು ಮೃತಪಟ್ಟಿದ್ದಾನೆ. ಮೊದಲನೇಗೆ ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮನ ಕೊಡಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳುವ. ಯಾಕೆಂದರೆ ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ. ಆದಷ್ಟು ಯುವ ಜನತೆ ಇನ್ನಷ್ಟು ಎಚ್ಚೆತ್ತುಕೊಳ್ಳಿ. ಇವತ್ತು ರಾತ್ರಿ ನೋಡಿ 10-10:30 ಗಂಟೆ ಬಂದಿದ್ದೇವೆ. ಹಾಗೆ ನಮ್ಮಲ್ಲಿ 7 ಗಂಟೆ ಕಾಲ್ ಮಾಡಿದರು. ನಮ್ಮ ಜೊತೆಗೆ ಇಲ್ಲಿನ ಸುಳ್ಯದ ಫೈರ್ ಬ್ರಿಗೇಡ್ನವರು ಹಾಗೂ ಪೊಲೀಸ್ ಕಡಬ ಸ್ಟೇಷನ್ನ ಪೊಲೀಸ್ನವರು ಹಾಗೂ ಸ್ಥಳೀಯರ ಎಲ್ಲರೂ ನಮಗೆ ಸಹಕರಿಸಿದ್ದಾರೆ. ಅದರಲ್ಲೂ ಸಹ ನನ್ನ ಆತ್ಮೀಯರು, ನನ್ನ ಗುರುವಣ್ಣ ಗುರುಪ್ರಸಾದ್ ಅವರು ಸಹ ಇದ್ದಾರೆ. ಹಾಗೆ ಇಲ್ಲಿನ ಸ್ಥಳೀಯರೆಲ್ಲರೂ ನಾವು ಸಪೋರ್ಟ್ ಮಾಡಿದ್ದೀವಿ. ಮುರಳಿಯವರು ಫೋನ್ ಮುಖಾಂತರ ತಿಳಿಸಿದ್ದಾರೆ. ಹಾಗೆ ನಾವು ಹೇಳೋದಿಷ್ಟೇ, ಇಂಥ ನೀರಿಗೆಲ್ಲ ಯಾರು ಹೋಗಬೇಡಿ. ಎಲ್ಲ ತಾಯಂದಿರಿಗೆ ಒಂದೊಂದು ಮಕ್ಕಳಾದರೆ ತುಂಬ ತೊಂದರೆ ಆಗ್ತದೆ. ಅದರಿಂದ ಆದಷ್ಟು ಜಾಗರೂಕತೆಯಿಂದ ಇರಿ. ಇಂಥ ಜಾಗಕ್ಕೆ ಎಮ್ಮೆ ಒಂದು ಬೆಂತೊಳ್ಳಿಕ್ಕೆ ಅಥವಾ ಮೋಜಿ ಮಸ್ತಿಗೆ ಯಾರು ಬರಬೇಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಬಂಧುಗಳು, ಅವರು ನಾಳೆ ಬರ್ತಾನೆ, ಇವತ್ತು ಬರ್ತಾನೆ ಹೇಳಲಿಲ್ಲ. ರಾತ್ರಿ ಆದರೂ ಇಲ್ಲಿಗೆ ಬಂದು ಇಲ್ಲಿ ಕಾರ್ಯಾಚರಣೆ ನಡೆಸಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ. ಎಲ್ಲರಿಗೂ ಇವತ್ತೊಂದು ಪಾಠ ಆಗಬೇಕು. ಯಾರು ನೀರಿಗೆ ಇಳಿಯೋದು, ಹಬ್ಬ ಹರಿದಿನಗಳಲ್ಲಿ ಒಡೆ ಬದಿಗೆ ಬರೋದು ಇಂಥದ್ದು ಮಾಡಬೇಡಿ. ಎಲ್ರಿಗೂ ಕಷ್ಟ, ನಿಮಗೂ ಕಷ್ಟ, ಇವರಿಗೂ ಕಷ್ಟ, ಬರುವವರಿಗೂ ಕಷ್ಟ. ಎಲ್ಲ ಮಕ್ಕಳನ್ನು ಮತ್ತೆ ಕಳ್ಕೊಂಡ್ರೆ ಮೇಲೆ ನಿಮಗೆ ಅನುಭವ ಆಗೋದು, ಈಗ ಗೊತ್ತಾಗೋದಿಲ್ಲ. ಮತ್ತು ಅದೇ ರೀತಿ ಇನ್ನು ಯಾವುದಕ್ಕೂ ಆಸ್ಪತ್ರೆ ಕೊಡಬೇಡಿ ಅಂತ ನಾನು ಇಂಥವರಿಗೆ ನೋಡಿ, ಸರ್ಕಾರ ಇಂಥವರಿಗೆ ಹೆಲ್ಪ್ ಮಾಡಬೇಕು. ಯಾಕಂದರೆ ಇವರ ಜೀವದ ಆಸೆ ಬಿಟ್ಟು ಇಷ್ಟೊತ್ತಿಗೆ ಬಂದು ಇಲ್ಲಿ ನೀರಿಗಿಳಿದು ಒಂದೇ ಇದರಲ್ಲಿ ಎಲ್ದು ಆ ಜೀವ ಇದು ಬಾಡಿಯನ್ನು ಮೇಲೆತ್ತಿದ್ದಾರೆ. ಇಂಥವರಿಗೆ ಮಸಾಲೆ ಸಹ ಉಂಟು, ಎಲ್ಲ ಉಂಟು. ಇಂಥವರಿಗೆ ನಮ್ಮ ಯಾವುದೇ ಸರ್ಕಾರ ಇರಲಿ, ಇಂಥವರಿಗೆ ಸಪೋರ್ಟ್ ಮಾಡಬೇಕು. ಗೊತ್ತಾಯ್ತಾ? ಇವರ ಚಾನೆಲ್ ಉಂಟು, ಇವರ ಚಾನೆಲನ್ನು ಎಲ್ಲರೂ ಶೇರ್ ಮಾಡಿ, ಎಲ್ಲರೂ ವಾಯ್ಸ್ ಹಾಕಬೇಕು. ಇಂಥವರಿಗೆ ಹೆಲ್ಪ್ ಮಾಡಬೇಕು. ಇವರು ನಮ್ಮ ಆಪತ್ ಬಾಂಧವ ಅಂತ ಹೇಳೋದು ಇವರಿಗೆ. ಪರವಾಗಿಲ್ಲ, ಇವರು ಸಹ ಒಂದು ಸಮಾಜಮುಖಿ ಕೆಲಸ ಮಾಡುವವರು. ಆದಷ್ಟು ಹೇಳಿದಷ್ಟು ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ, ಈಶ್ವರ್ ಮಲ್ಪೆ ಅಂತ. ಅದು ಯಾಕಂದ್ರೆ ಎಲ್ಲಿ ಕಷ್ಟ ಅಂತ ಹೇಳಿದಾಗ ತಕ್ಷಣ ನಾವು ಬರ್ತೇವೆ. ನಾವು ಇಂಥ ರಾತ್ರಿ ಆದ ಕೆಲಸ ಯಾಕೆಂದ್ರೆ ಸುಲಭ ಆಗ್ತದೆ. ಅದ್ರಲ್ಲಿ ನಂಬರ್ ಚಾನಲ್ ಹಾಕಿರ್ತೇವೆ. ಏನು ತೊಂದರೆ ಆದರೂ ಎದೇ ನಮ್ಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಾದರೂ ಸಹ ಬರ್ತೇವೆ ಖಂಡಿತವಾಗಿಯೂ. ಏನು ತೊಂದರೆ ಆದರೂ ಕಾಲ್ ಮಾಡಿ. ಮೊದಲಿಗೆ ನೀವು ಅಲ್ಲಿನ ಫೈರ್ ಬ್ರಿಗೇಡ್ಗೆ ಫೋನ್ ಮಾಡಿ. ಅವರ ಆಗದೆ ಒಟ್ಟಿಗೆ ನಾವು ಜಂಟಿಯಾಗಿ ಮಾಡಲಿ ಖಂಡಿತವಾಗಿ ಬರ್ತೇವೆ. ಎಷ್ಟೋ ಟೈಮ್ 24 ಗಂಟೆ 24 hours நம்ம சேனல் இருக்குது. வரணும் அப்படின்னு சொல்லிட்டு ஈஸ்வரன் சொன்னாங்க நமக்கு. ஸோ அவர் வந்தார். இன்னைக்கு வந்து ஒரு 10-15 மினிட்ஸில் உடம்ப வந்து மேலே கொண்டு வந்துட்டாப்புல. ரொம்ப தேங்க்யூ சார். வெரி என்ன சொல்கிறது, ரொம்ப நன்றி. அதே மாதிரி இதுக்கு முன்னாடி ஒரு சீரூரில் ஒரு ஆக்சிடென்ட்ல ஒரு பையன் இதாகிட்டு, கேரளா டிரைவர், லாரி டிரைவர் மிஸ் ஆகிட்டு 10 டேஸ்க்கு அப்புறமா இவரை தான் தேடி பிடிச்சி கொண்டு வந்தாராம். ஸோ அதுக்கு ரொம்ப நல்ல ಅಂಕೋಲ್ ಗುಡ್ಡ ಕುಸ್ತ ಅರ್ಜುನ್ ಕೇರಳ ஒரு அர்ஜுன் டிரைவர் 72 days அப்புறம் பாடி கிடைச்சி. அது கேரளா எல்லாருக்கும் நன்றி. அதே மாதிரி இன்னும் தமிழ்நாடு ஒரு பையன் இவ்வளோ வெள்ளத்தி ಬಿಟ್ಟು இப்போ தேடி இருக்கு ಎಲ್ಲ ತಮಿಳ್ನಾಡಿನ ಆಳ್ಕಾರ. ಅದಲ್ಲದೆ പിന്നെ ಎಲ್ಲ ಕೇರಳ ಜನ ಎಲ್ಲ ಅಭಿಮಾನಿ ಎಲ್ಲವರು ಕೈಕೊಂಬಿಡಿ. ಅದನ್ನೇ ಬೇಗ ಆ ಬಾಡಿ ಕಡಿಚಿ എന്ന് ഞാൻ പറയാം. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ, ಯಾವತ್ತೂ ಮರೀಲಿಕ್ಕಿಲ್ಲ. ಥ್ಯಾಂಕ್ ಯು.